Over 200 Muslim Congress leaders from Dakshina Kannada have resigned en masse, citing the state government's failure to curb communal violence in coastal Karnataka. The dramatic resignation unfolded at the Shadi Mahal Convention Hall in Bolar, Mangaluru, packed with emotionally charged speeches and thunderous applause. Leading the mass exit were KPCC General Secretary M.S. Muhammad and Shahul Hamid, President of the Minority Wing of Dakshina Kannada District Congress Committee, alongside corporators, Zilla Panchayat members and grassroots office bearers. Anger erupted over the recent murder of Abdul Rahman, which they claim could have been prevented if law enforcement had acted swiftly. We are unable to deliver justice to our people, and that makes our positions meaningless, declared Shahul Hamid, drawing loud support from the crowd. Leaders slammed the inaction against hate speeches, the forced Bandh and the failure of the police department. After days of intense pressure and closed-door talks, they publicly resigned, demanding accountability from the Congress leadership and the government. The Congress party has yet to respond, but the damage in a communally sensitive region like Dakshina Kannada could be hard to undo. ಡೈರೆಕ್ಟ್ ಆಗಿ ಅವರು ಇವರಿಗೆ ಡಿಸಿಎಂಗೆ ಫೋನ್ ಮಾಡಿ ಮಾತಾಡುವಂಥ ಕೆಪಾಸಿಟಿ ಅವರು ಡಿಸಿಎಂ ಆಪ್ತರಾಗಿರುವಂತಹ ಇವರಿಲ್ಲ, ಇನಾಯತ್ ಅಲಿ ಇಲ್ಲಿ ಇಲ್ಲ. ಆಯಿತು, ನಮ್ಮ ಎಲ್ಲರ ಇದರಲ್ಲಿ ಕಾಂಗ್ರೆಸ್ ಇದಾಗಿ ಸಾಫಿ ಸಹದಿದ್ರು, ಅವರು ಇಲ್ಲ. ಇಲ್ಲಿ ಇರುವಂಥ ಎಲ್ಲ ಡಮ್ಮಿಗಳು, ಅಂದರೆ ಹೇಗೆ ಡಮ್ಮಿಗಳು ಅಂತ ಹೇಳೋದು ಯಾಕೆಂದರೆ ಕಾಂಗ್ರೆಸ್ನ ಒಳಗಡೆ ಇರುವಂತಹ ಪಕ್ಷಗಳಲ್ಲಿರುವಂತಹವರು ಇಲ್ಲಿ ಮುಂದೆ ಕೂತ್ಕೊಂಡವರು ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಅದೇ ರೀತಿ ತಾಲೂಕು ಪಂಚಾಯತ್ ಸದಸ್ಯರಿದ್ದಾರೆ. ಇದೆಲ್ಲ ಮುಂದೆ ಕೂತ್ಕೊಂಡವರು. ಇಲ್ಲಿ ಮೇಲೆ ಇರುವವರೆಲ್ಲ ಯಾರು? ಕಾಂಗ್ರೆಸ್ ಪಕ್ಷದ ಒಳಗಡೆ ಖಾಲಿ ಇರುವಂತಹ ಸ್ಥಾನಗಳು ಮಾತ್ರ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಶಾಹುಲ್ ಹಮೀದ್ ಅವರು ಇದ್ದದ್ದು, ಮಾತಾಡಿದವರು ಇದ್ದದ್ದು. ಕಾಂಗ್ರೆಸ್ ಒಳಗಡೆ ಅಧಿಕಾರ ಇದ್ದಂತಹ UT ಖಾದರ್ ನಮ್ಮ ಜೊತೆ ಇಲ್ಲ. KPCC ರಾಜ್ಯ KPCCಯಲ್ಲಿ ಇದ್ದಂತಹ ಕಾರ್ಯನಿರ್ವಹಿಸುವಂತಹ ಇನಾಯತ್ ಅಲಿ ಇಲ್ಲ, ಮತ್ತು ನಮಗೆ ಶಾಫಿ ಸಹದಿ ಇಲ್ಲ, ಇವರು ಯಾರಿಲ್ಲ. ನಮ್ಮನ್ನು ಈ ಈಗ ಮತದಾರರನ್ನು, ಅಲ್ಪಸಂಖ್ಯಾತರ ಬಡ ಮತದಾರರಿಗೆ ಮುಖಕ್ಕೆ ನೋಡಿ ಯಾವ ಥರ ಇವರು ಸಮಾಧಾನ ಮಾಡ್ತಾ ಇದ್ದಾರೆ. ಇದುವರೆಗೂ ಇಲ್ಲಿ ಪ್ರತಿಯೊಂದು ಕೊಲೆ ನಡೆದಾಗಲೂ ಆದದಿಷ್ಟೇ. ಖಾಲಿ ಪಾಪ ಇವರನ್ನು ಮುಂದೆ ತಂದು ಸಮುದಾಯದ ನಾಯಕರು ಅಂತೇಳಿ ನಮ್ಮ ಮುಂದೆ ಆಗ್ತಾರೆ. ಶುವೇಲ್ ಕಂದಕ್ಕೆ ನಾನು ಹೇಳ್ತೇನೆ, ಎಲ್ಲಿದ್ರೂ ಬರ್ತಾರೆ, ಎಲ್ಲಿದ್ರೂ ಮಾತಾಡ್ತಾರೆ, ಏನು ಬೇಕಾದರೆ ಮಾಡ್ತಾರೆ. ಅದು ಶುವೇಲ್ ಕಂದಕ್ಕೆಲ್ಲ ಬಂದು ಮಾತಾಡ್ತಾರೆ. ಅವರೊಬ್ಬರು ಬರ್ತಾರೆ, ಅವ್ರ ಜೊತೆ ಇವರಿರಲ್ಲ. ಇವ್ರ ಜೊತೆ ನಾವು ಏನು ಮಾತಾಡಬಾರ್ದು, ಇವರಿಗೆ ನಾವು ಏನು ಎದುರುತ್ತರ ಹೇಳಬಾರ್ದು. ಆ ಥರ ನಮ್ಮನ್ನು ಕಟ್ಟಿಯಾಗಿ ನೋಡ್ತಾರೆ. ಈಗ ಪ್ರತಿಯೊಬ್ಬ ಯುವಕರು ವಿದ್ಯಾವಂತರಿದ್ದಾರೆ, ಪ್ರತಿಯೊಬ್ಬರು ಯುವಕರು ದೊಡ್ಡವರ ಮಾತನ್ನು ಕೇಳುವಷ್ಟು ಇಲ್ಲ. ಅಂದರೆ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಿದೆ, ಅವರಿಗೆ ಬೆಲೆ ಕೊಡಲ್ಲ ಗೊತ್ತಿದೆ. ಅವರು ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ನೋಡಿ, ಸಿದ್ದರಾಮಯ್ಯ ಅವರೇ ಖಂಡಿತವಾಗ್ಲೂ ನಿಮ್ಮ ಮೇಲೆ ಇರುವಂತಹ ಪ್ರೀತಿ ವಿಶ್ವಾಸ, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ಅಲ್ಪಸಂಖ್ಯಾತ ಮತ್ತು ಬಹಳಷ್ಟು ವಿಶ್ವಾಸ ಪ್ರೀತಿ ನಿಮ್ಮ ಮೇಲೆ ಇದೆ. ಸಿದ್ದರಾಮಯ್ಯ ಅಂದರೆ ಅಭಿಮಾನ ತುಂಬ ಇದೆ. ಆದರೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ, ಒಬ್ಬ ಅಮಾಯಕ ಯುವಕರನ್ನು ಕೊಂದಿದ್ದಾರೆ, ನಮಗೆ ನ್ಯಾಯ ಸಿಕ್ಕಿಲ್ಲ. ಖಂಡಿತವಾಗ್ಲೂ ಸಿದ್ದರಾಮಯ್ಯ ಹೇಳ್ತಾ ಇದ್ದೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮುಂದಿನ ಚುನಾವಣೆಗಳಲ್ಲಿ ನಿಮಗೆ ನಾವು ಎನ್ನಿಸೋದು 1 ಸೀಟ್ ಇದೆ, 2 ತಪ್ಪಿ ಬಂದಿದೆ. ಪುತ್ತೂರಲ್ಲಿ 1 ಸೀಟ್ ಇದೆ, ಅದು ಕೂಡ ತಪ್ಪಿ ಹೋಗೋದೆಲ್ಲ ಇದೆ. ದಕ್ಷಿಣ ಕನ್ನಡ ಏನು ಯಾವ ಪಕ್ಷ ಬಂದರೂ ಆಗ್ಬೋದು, ಅಲ್ಪಸಂಖ್ಯಾತರು ನಾವು ಎದುರಲ್ಲ. ನಮ್ಮಲ್ಲಿ ಒಂದಿದೆ, ದಜ್ಜಾಲಿಗೆ ಬೇಡಿಕಿಲ್ಲ. ನಂಗೆ ಏನೇನು BJP ಬಣ್ಣಿ ಬೇಡಿಕೊಂಡ, BJP ಬರುತ್ತೆ ಅಂತ ನಮ್ಮ ಎದುರಿಸುವುದು ಬೇಡ, ನೀವು ನಮ್ಮನ್ನು ಧೂಳು ಹಾಕೋದು ಬೇಡ, ನಮಗೆ ನೀವು ಮಣ್ಣು ಮುಕ್ಕೋದು ಬೇಡ. ನಮಗೆ ವಿದ್ಯೆ ಇದೆ, ಬುದ್ಧಿ ಇದೆ, ನಮಗೆ ಏನು ಮಾಡಬೇಕು ಗೊತ್ತಿದೆ. ಮುಂದಿನ ದಿನಗಳಲ್ಲಿ ನೀವು ಮತ ಕೇಳ್ಕೊಂಡು ಬನ್ನಿ, ಆವಾಗ ನಾವು ಏನಂತ ತೋರಿಸ್ತೇವೆ. ನಮ್ಮ ಮತದ ಅಲ್ಪಸಂಖ್ಯಾತರ ಮತದ ಏನು ಪವರ್ ಏನಿದೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ತೋರಿಸ್ತೇವೆ. ನೇರವಾಗಿ ನಾನು ಇರ್ಫಾನ್ ಕಲ್ಲಡ್ಕ ಅಂತೇಳಿ ಸಮಾಜ ಮಂಗಳೂರು, ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರವನ್ನ ಮುಖ್ಯಮಂತ್ರಿಗಳು ಬಹಳ ಮಂಗಳೂರು ವಿಚಾರದಲ್ಲಿ ಏನು ತೀರ್ಮಾನ ಸರ್? ಹಿಂದೆ ಒಂದು ಆಂಟಿ ಕಮ್ಯುನಲ್ ಅಲ್ಲಿಗೆ ಈಗ ಸೌಹಾರ್ದತೆ ಬರಬೇಕು. ಅಲ್ಲಿ ಹಿಂದೂಗಳು ಮುಸಲ್ಮಾನರು ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರ್ದು, ಸೌಹಾರ್ದತೆ ಬರಬೇಕು. ಅದಕ್ಕೆ ಸುಮ್ಮನೆ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಹರಿಪ್ರಸಾದ್ಗೆ ನೀನು ಹೋಗಿ ಬರ್ರಿ ಮಂಗಳೂರಿಗೆ. ಮಂಗಳೂರಲ್ಲಿ ಏನು ಘಟನೆ ನಡೆದಿದೆ ಅದರ ಬಗ್ಗೆ ಬಹಳ ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಿದೆ. ಯಾವುದೇ ಮುಲಾಜಿಲ್ಲದೆ ಯಾರನ್ನೂ ಹೊರತುಪಡಿಸದೆ ನಾವು ಕ್ರಮ ತಗೊಳ್ತೇವೆ. ಯಾಕೆಂದ್ರೆ ಪ್ರತಿ ಸಾರಿನೂ ಕೂಡ ಈ ರೀತಿ ಆಗ್ತಾ ಇದ್ರೆ ನಾವು ಕಣ್ಮುಚ್ಕೊಂಡು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ. ಕಾನೂನನ್ನ ಇನ್ನೂ ಎಷ್ಟು ಬಿಗಿ ಮಾಡಬೇಕು ಅದನ್ನ ಖಂಡಿತವಾಗಿ ಮಾಡ್ತೀವಿ. ಯಾರನ್ನು ಮುಲಾಜಿಟ್ಕೊಳ್ಳೋದಿಲ್ಲ ನಾವು. ಎರಡನೇದು, ನಾನು ಕಳೆದ ಬಾರಿ
ಮರ್ಡರ್ ಆದಾಗ ನಾನೇ ಖುದ್ದಾಗಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಮಾಡ್ತೇವೆ ಅಂತ ಹೇಳಿ ಬಂದಿದ್ದೇನೆ. ಈಗ ಅದಕ್ಕೆ ಸ್ವಲ್ಪ ಫಾರ್ಮ್ಯಾಲಿಟೀಸ್ ಅಂದ್ರೆ ಯಾವ ರೀತಿ ಮಾಡಬೇಕು, ಯಾರು ಅದನ್ನ ಹೆಡ್ ಮಾಡಬೇಕು, ಅವರಿಗೆ ಏನು ಪವರ್ ಕೊಡಬೇಕು, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಸ್ಟಡಿ ಮಾಡಿ ಅದನ್ನ ಮಾಡಬೇಕು ಅಂತ ಹೇಳಿ ಇವತ್ತು ನಿನ್ನೆ ದಿವಸ ಅದಕ್ಕೆ ಒಂದು ಸರ್ಕಾರಿ ಆದೇಶವನ್ನು ಕೂಡ ಹೊರಡಿಸಿದ್ದೇವೆ. ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ತಕ್ಷಣ ಜಾರಿಗೆ ಬರೋ ರೀತಿಯಲ್ಲಿ ಸರ್ಕಾರ ಆದೇಶ ಹೊರಡಿಸಿದೆ. ಅದಕ್ಕೆ ಏನೆಲ್ಲ ಕ್ರಮ ತಗೋಬೇಕೋ ಅದನ್ನ ಡಿಜಿ ಅವರು ತಗೊಳ್ತಾರೆ. ನಾವು ಇದನ್ನ ಬಹಳ ಸೂಕ್ಷ್ಮವಾಗಿ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಪರಿಗಣಿಸಿದ್ದೇವೆ. ಈ ಭಾಗವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಈ ರೀತಿ ಕಮ್ಯುನಲ್ ಆಕ್ಟಿವಿಟೀಸ್ಗಳು ಎಲ್ಲೆಲ್ಲಾಗುತ್ತೆ ಇವುಗಳನ್ನ ಬಹಳ ಸೂಕ್ಷ್ಮ ಪ್ರದೇಶಗಳಾಗಿ ನಾವು ಪರಿಗಣಿಸ್ತೇವೆ. ಮತ್ತು ಯಾರನ್ನು ಮುಲಾಜಿಲ್ಲದೆ ನಾನು ಹೇಳೋದಿಲ್ಲ ಏನು ಕ್ರಮ ತಗೊಳ್ತೀವಿ ಅಂತ ಹೇಳಿ ಹೇಳೋದಕ್ಕೆ ಹೋಗೋದಿಲ್ಲ. ಖಂಡಿತವಾಗಿ ಇದನ್ನ ಹತ್ತಿಕ್ಕದೆ ಬಿಡೋದಿಲ್ಲ. ಈ ಏನು ಕೋಮು ಗಲಭೆಗಳಾಗ್ತಾ ಇದೆ ಅಥವಾ ಯಾವುದೇ ಈ ರೀತಿ ಉದ್ದೇಶದಿಂದ ಕೊಲೆಗಳಾಗ್ತಾ ಇದೆ ಅದನ್ನು ಹತ್ತಿಕ್ಕದೆ ಬಿಡೋದಿಲ್ಲ ಸರ್ಕಾರ.